ಮಲೆನಾಡಿನಲ್ಲಿ ಮಳೆರಾಯ ಚೆಲ್ಲಾಟ ಆಡ್ತಿದ್ದಾನೆ. ಕೆಲವು ಕಡೆಗಳಲ್ಲಿ ಮಳೆಯಾದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಬರದ ಭೀಕರತೆ ಕಾಡ್ತಿದೆ. ಮಳೆ ಆಗ್ತಿದೆ ಅಂತ ಜನ ಖುಷಿಯಾಗಿದ್ರೆ ಇನ್ನು ಕೆಲವು ಕಡೆಗಳಲ್ಲಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಕರುನಾಡಲ್ಲಿ ವರುಣದೇವ ಅಕ್ಷರಶಃ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾನೆ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಭೀಕರ ಬರ. ಒಂದು ವಾರ ನೆತ್ತಿ ಸುಡೋ ಬಿಸಿಲು ಬಿದ್ರೆ ಇನ್ನೊಂದು ವಾರ ಅಬ್ಬರದ ಮಳೆಯಾಗ್ತಿದೆ. ಹೀಗಾಗಿ ಎಲ್ಲಿ ಮಳೆಯಾಗುತ್ತೋ ಎಲ್ಲಿ ಬರ ಕಣ್ಮರೆಯಾಗುತ್ತೋ ಅನ್ನೋದೇ ಗೊತ್ತಾಗ್ತಿಲ್ಲ. ಮಳೆ ಬಂದ ಖುಷಿಯಲ್ಲಿ ಕೆಲವರಿದ್ರೆ ಹನಿ ಮಳೆಯಾಗ್ತಿಲ್ಲ ಅಂತ ಬಹುತೇಕರು ಕಣ್ಣೀರಿಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ತಿಂಗಳ ಮೊದಲ ವಾರ ಅಬ್ಬರಿಸಿದ್ದ ಮಳೆರಾಯ ಆಮೇಲೆ ಕಣ್ಮರೆಯಾಗಿದ್ದ. ಕಳೆದ 15 ದಿನದಿಂದ ಭೀಕರ ಬಿಸಿಲು ಬೀಳುವುದಕ್ಕೆ ಶುರುವಾಗಿತ್ತು. ಹೀಗಾಗಿ ಕರಾವಳಿ ಜಿಲ್ಲೆಯಲ್ಲೂ ಬರಗಾಲದ ಆತಂಕ ಎದುರಾಗಿತ್ತು. ಇದೇ ಹೊತ್ತಲ್ಲಿ ಈಗ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗ್ತಿದೆ. ಅಂಕೋಲಾ ತಾಲೂಕಿನಲ್ಲಿ ವರುಣದೇವ ಅಬ್ಬರಿಸುತ್ತಿದ್ದು ಅಂಕೋಲಾ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಭಾರೀ ಮಳೆಯ ಪರಿಣಾಮ ಕುಮಟಾ ತಾಲೂಕಿನ ತದಡಿ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದ್ದು ಗೋಕರ್ಣ ಹಾಗೂ ತದಡಿ ಸಂಪರ್ಕ ಬಂದಾಗಿದೆ. ಸ್ಥಳಕ್ಕಾಗಮಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳು ಗುಡ್ಡದ ಮಣ್ಣನ್ನು ತೆರವು ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಕುಮಟಾ ತಾಲೂಕಿನ ವಾಲ್ಗಳ್ಳಿ ಬಳಿ ಇಡೀ ರಾಜ್ಯ ಹೆದ್ದಾರಿಯೇ ಜಲಾವೃತವಾಗಿತ್ತು. ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಕೆರೆಯಂತಾಗಿದ್ದು ಮೊಣಕಾಲೆತ್ತರಕ್ಕೆ ನಿಂತ ನೀರಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಮಲೆನಾಡಲ್ಲಿ ಮತ್ತೆ ವರುಣನ ಆಗಮನವಾಗಿದೆ. ಕಳೆದ 10 ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಚಿಕ್ಕಮಗಳೂರಲ್ಲಿ ಮತ್ತೆ ಅಬ್ಬರಿಸುವುದಕ್ಕೆ ಶುರು ಮಾಡಿದ್ದಾನೆ. ಕೊಪ್ಪ, ಚಿಕ್ಕಮಗಳೂರು ನಗರ ಸೇರಿದಂತೆ ಹಲವೆಡೆ ಭರ್ಜರಿ ಮಳೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಒಂದು ವಾರದ ಬಳಿಕ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ನಿನ್ನೆ ಸಂಜೆಯಿಂದ ಸಾಗರ, ಸೊರಬ ಸೇರಿದಂತೆ ಹಲವು ಭಾಗಗಳಲ್ಲಿ ಮಳೆಯಾಗ್ತಿದೆ. ಇದರಿಂದ ರೈತರು ಕೊಂಚ ನಿರಾಳರಾಗಿದ್ದು ಕೃಷಿ ಚಟುವಟಿಕೆ ಶುರು ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಮಳೆರಾಯ ತಂಪೆರೆದಿದ್ದಾನೆ. ನಗರದ ಇಂಡಿಯನ್ ಎಕ್ಸ್‌ಪ್ರೆಸ್, ಕಬ್ಬನ್ ಪಾರ್ಕ್, ಅನಿಲ್ ಕುಂಬ್ಳೆ ಸರ್ಕಲ್, ವಿಧಾನಸೌಧ ಸೇರಿದಂತೆ ಹಲವೆಡೆ ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದ್ರು. ಕರಾವಳಿ ಮಲೆನಾಡಲ್ಲಿ ಮಳೆ, ಉತ್ತರದಲ್ಲಿ ಒಣಹವೆ. ದಿನೇ ದಿನೇ ಒಣಗುತ್ತಿವೆ ಬೆಳೆ, ಬೀಳುತ್ತಿಲ್ಲ ಹನಿ ಮಳೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಿದ್ರೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಬರದ ಭೀಕರತೆ ತಾಂಡವವಾಡುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಮರೀಚಿಕೆಯಾಗಿದ್ದು ಅನ್ನದಾತರು ಕಣ್ಣೀರಿಡುತ್ತಿದ್ದಾರೆ. ಬೆಳೆಗಳೆಲ್ಲ ಒಣಗುತ್ತಿದ್ದು ಜಾನುವಾರುಗಳಿಗೆ ಮೇವಿಲ್ಲದೆ ಕಂಗಾಲಾಗಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ಬಾರಿ 5 ಲಕ್ಷ ಹೆಕ್ಟೇರ್ಗೂ ಅಧಿಕ ಬಿತ್ತನೆ ಮಾಡುವ ಗುರಿ ಇಟ್ಕೊಂಡಿದ್ರು. ಆದರೆ ಇಲ್ಲಿವರೆಗೂ ಕೇವಲ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. ಇವರು ಸಾಲಿಗೆ ಮಾಡಿಲ್ಲ, ಅದು ಬೆಳೆ ಹಂಗಂಬೋದು ನಮ್ಗೆ ತಿಳಿಲಾರ್ದಂಗೆ ಆಗ್ಯದ. ಒಂದೇ ಸಾಲ ಆಗ್ಯದ ನೋಡಿ ಸರ್, ಒಂದೇ ಸಾಲ ಆಗ್ಯದ ನೋಡಿ ರೋಣಿ ಮಳೆ. ಅದು ಬಂತು, ಅದು ಗೊತ್ತಾಗವಲ್ತು ನಮ್ಗೆ, ಬರೋದು ಗೊತ್ತಾಗಲ್ತು, ಹೋಗೋದು ಗೊತ್ತಾಗವಲ್ತು. ಯಾದಗಿರಿ ಜಿಲ್ಲೆಯಲ್ಲೂ ಮಳೆ ಅನ್ನೋದು ಮಂಗಮಾಯವಾಗಿದೆ. ಮಳೆ ಇಲ್ಲದೆ ರೈತರು ಪರದಾಡುತ್ತಿದ್ದು ಶೇಂಗಾ, ಹೆಸರು, ಹತ್ತಿ, ತೊಗರಿ ಬೆಳೆಗಳು ಒಣಗೋದಕ್ಕೆ ಶುರುವಾಗಿವೆ. ಮಳೆ ಕೈಕೊಟ್ಟಿದ್ದಕ್ಕೆ ಈಗಾಗಲೇ 2 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡುವಂತೆ ರೈತರು ಮನವಿ ಮಾಡುತ್ತಿದ್ದಾರೆ. ಮಳೆ ಕೈ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬಿತ್ತಿರೋ ಬೆಳೆ ಒಣಗಿ ಹೋಗ್ತಾ ಇದೆ. ಇಷ್ಟೊತ್ತಿಗೆ ರೈತರಿಗೆ ಏನೋ ಇವತ್ತು ಯಾದಗಿರಿಯ ಹೊರವಲಯದಲ್ಲಿ ಇದ್ದೀವಿ. ನೋಡ್ಬೋದು, ಈ ಒಂದು ಜಮೀನಿನಲ್ಲಿ ಇಲ್ಲಿ ಹೆಸರನ್ನ ಬೆಳೆದಿದ್ದಾರೆ ರೈತರು. ಹೆಸರು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಬಿತ್ತಿರೋದು ಬೆಳೆ ಯಾವ ರೀತಿ ಒಣಗಿ ಹೋಗಿದೆ, ಮಳೆ ಇಲ್ಲದ ಕಾರಣ ರೈತರು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ವರುಣದೇವ ಕೃಪೆ ತೋರ್ತಿಲ್ಲ. ಹನಿ ಮಳೆಯಾಗದ ಕಾರಣ ಭೂಮಿಯೆಲ್ಲ ಬಾಯಿ ತೆರೆದು ನಿಂತಿದೆ. ಬಿತ್ತಿರೋ ಬೆಳೆ ಒಣಗಿ ಹೋಗ್ತಿದ್ದು ಕಂಡ ದೇವರಿಗೆ ಜನ ಹರಕೆ ಹೊರತಿದ್ದಾರೆ. ಭಾಲ್ಕಿ ತಾಲೂಕಿನ ಡೊಂಗರ್ಗಿ ಗ್ರಾಮದಲ್ಲಿ 7 ದಿನಗಳ ಕಾಲ ಅಖಂಡ ಶಿವನಾಮ ಸಪ್ತಾಹ ಆಯೋಜನೆ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಉಡುಪಿ ಆಗುಂಬೆಯಲ್ಲೂ ಮಳೆ ಕೊರತೆ.
ವರುಣ ಕಣ್ಣಾಮುಚ್ಚಾಲೆ ಆಟ ಹೇಗಿದೆ ನೋಡಿ. ಮಲೆನಾಡು ಹಾಗೂ ಕರಾವಳಿಯ ಹಲವು ಭಾಗಗಳಲ್ಲಿ ಮಳೆಯಾಗ್ತಿದೆ. ಆದರೆ ಉಡುಪಿ ಹಾಗೂ ಆಗುಂಬೆಯಲ್ಲಿ ಮಾತ್ರ ಮಳೆಯಾಗ್ತಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಮಳೆರಾಯ ಕೈಕೊಟ್ಟಿದ್ದು ಹೆಬ್ರಿ, ಬ್ರಹ್ಮಾವರ, ಕಾರ್ಕಳ ತಾಲೂಕಿನಲ್ಲಿ ಭಾರೀ ಮಳೆಯ ಕೊರತೆ ಸೃಷ್ಟಿಯಾಗಿದೆ. ಇದರ ಪರಿಣಾಮ ಬಿತ್ತಿದ ಬೆಳೆಗಳೆಲ್ಲ ಒಣಗೋದಕ್ಕೆ ಶುರುವಾಗಿದೆ. ಇನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತಾನೆ ಕರೆಸಿಕೊಳ್ಳೋ ಆಗುಂಬೆಯಲ್ಲೇ ಈ ಬಾರಿ ಮಳೆಯಾಗಿಲ್ಲ. ಜುಲೈ ತಿಂಗಳ ಆರಂಭದಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗಿದ್ದು ಬಿಟ್ರೆ ಹೆಚ್ಚಿನ ಮಳೆಯೇ ಆಗಿಲ್ಲ. ಈ ಬಾರಿ ಮಳೆಯ ಬದಲು ಬಿಸಿಲ ಝಳ ಹೆಚ್ಚಾಗ್ತಿದ್ದು ಜಲಪಾತಗಳೆಲ್ಲ ಬತ್ತೋದಕ್ಕೆ ಶುರುವಾಗಿವೆ. ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಹೆಸರು ಪಡೆದಿರುವಂತಹ ಉಡುಪಿಯ ಆಗುಂಬೆ ಘಾಟ್ನಲ್ಲಿ ಈಗ ಮಳೆಯ ಪ್ರಮಾಣ ಅತ್ಯಧಿಕ ಗಣನೀಯವಾಗಿ ಕಡಿಮೆ ಆಗ್ತಿರುವಂಥದ್ದು. ಅಂದರೆ ಈ ಸಮಯದಲ್ಲಿ ನಿರಂತರವಾಗಿ ಮಳೆ ಆಗ್ತಿತ್ತು. ಆದರೆ ಈ ಬಾರಿ ಮುಂಗಾರಿನ ಕೊರತೆಯಿಂದ ಬರುವಂಥ ಯಾವುದೇ ಮಳೆಯೂ ಸರಿಯಾಗಿ ಬಾರದ ಪರಿಣಾಮವಾಗಿ ಆಗುಂಬೆ ಘಾಟದಲ್ಲಿ ಕೂಡ ಬಿಸಿಲಿನ ಅಂದರೆ ಬೇಸಿಗೆಯ ವಾತಾವರಣ ಇರುವಂಥದ್ದು. ಇನ್ನು ಬರ ಭೀಕರತೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಆದರೆ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಗೆ ಸರ್ಕಸ್ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದ್ರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನ ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಒಟ್ನಲ್ಲಿ ಕರುನಾಡಲ್ಲಿ ಈ ಬಾರಿ ಮಳೆರಾಯ ಚೆಲ್ಲಾಟ ಆಡುತ್ತಿದ್ದು ಇನ್ನಾದ್ರೂ ಒಳ್ಳೆ ಮಳೆ ಆಗ್ಲಪ್ಪ ಅಂತ ಜನ ಬೇಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.